ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾಂ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ. ನಿನ್ನೆ ನಾವು ನೋಡಿದೆವು, ಎರಡನೇ ಸರ್ಗದಲ್ಲಿ ಹನುಮಂತ ಲಂಕೆಯನ್ನ ಮೇಲ್ಗಡೆಯಿಂದ ಒಮ್ಮೆ ನೋಡಿದ. ಆ ಮೇಲ್ಗಡೆಯಿಂದ ಒಮ್ಮೆ ನೋಡುವಾಗ ಹೇಗೆ ಕಂಡಿತು ಅದು ಅಂತ. ಆಮೇಲೆ ಎಲ್ಲವನ್ನ ನೋಡಿ ಆದಮೇಲೆ ಆ ಲಂಕೆಯ ಒಳಗಡೆ ಬಂದ. ಒಂದು ಪುಷತಂಶಕ ಮಾತ್ರ, ಒಂದು ಪುಟ್ಟ ಬೆಕ್ಕಿನ ಮರಿಯ ವೇಷವನ್ನ ತೊಟ್ಟ. ಸಲಂಬ ಶಿಖರೇ ಲಂಬೆ ನಿಶಿಲಂಕಾಂ ಮಹಾಸತ್ವೋ ವಿವೇಶ ಕಪಿಕುಂಜರಃ ರಮ್ಯಕಾನನತೋಯಾಢ್ಯಾಂ ಪುರೀಂ ರಾವಣ ಪಾಲಿತಾಂ. ಅರ್ಧರಾತ್ರಿಯಲ್ಲಿ, ಅಂದ್ರೆ ರಾತ್ರಿ ಶುರುವಾಗಿ ಒಂದು ಸ್ವಲ್ಪ ಹೊತ್ತಾಗಿತ್ತು, ಅದನ್ನು ಅರ್ಧರಾತ್ರಿ ಅಂತಾರೆ. ಅರ್ಧ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ. ಒಂದು ಸ್ವಲ್ಪ ತುಂಡು ಅಂತನೂ ಅರ್ಥ ಇದೆ. ಅರ್ಧ ಅಂದ್ರೆ ಸರಿಯಾಗಿ ಹಾಫ್ ಅಂತ ಹೇಳಿ ಕೂಡ ಅರ್ಥ ಇದೆ. ಅದರಿಂದಾಗಿ ಅರ್ಧರಾತ್ರಿ ಪ್ರವಿವೇಶ ಅಂತ ಹೇಳಿದ್ರೆ ಸೂರ್ಯಾಸ್ತ ಆಗಿತ್ತು, ಪ್ರವೇಶ ಮಾಡಿದ. ಸೂರ್ಯಾಸ್ತ ಆದ್ಮೇಲೆ ಒಂದು ಸ್ವಲ್ಪ ಕತ್ತಲು ಇತ್ತು. ಹನುಮಂತ ಪ್ರವೇಶ ಮಾಡಿದಾಗ ಶಾರದಾಂಬುಧರ ಪ್ರಖ್ಯೈ ಭವನೈ ಉಪಶೋಭಿತಂ, ಮನೆಗಳೆಲ್ಲ ಶರತ್ಕಾಲದ ಮೋಡದ ಹಾಗೆ ಇದ್ದವು. ಶರತ್ಕಾಲದ ಮೋಡ ಬೆಳ್ಳಗಿರುತ್ತೆ. ಸೌಧ ಅಂತ ಅದನ್ನೇ ಕರೆಯೋದು. ಸುಧಾ ಅಂತ ಹೇಳಿದ್ರೆ ಸುಣ್ಣ ಅಂತ ಅರ್ಥ. ಸುಧಾ ಸುಣ್ಣ, ಸುಣ್ಣ ಬಳಿದ ಮನೆಗಳು ಸೌಧ ಅಂತ. ಹೀಗಾಗಿ ಶರತ್ಕಾಲದ ಬಿಳಿ ಮೋಡದ ಹಾಗೆ ಕಂಡಿತು ಆ ಭವನಗಳು. ಸಾಗರೋಪಮ ನಿರ್ಘೋಷಾಂ ಸಾಗರಾನಿಲ ಸೇವಿತಾಂ. ಸಾಗರೋಪಮ ನಿರ್ಘೋಷಾಂ, ಆ ಮನೆಗಳಿಂದ ಕಡಲ ಮೊರೆತದ ಧ್ವನಿ ಬರ್ತಾ ಇತ್ತು. ಯಾಕೆಂದ್ರೆ ಒಳಗಡೆ ಎಲ್ಲ ಓಡಾಡ್ತಾ ಇದ್ರು. ಆಮೇಲೆ ಆಚೆ ಈಚೆ ಸದ್ದುಗಳು, ಪ್ರತಿಯೊಬ್ಬರು ಪಾರ್ಟಿ ಮಾಡ್ತಾ ಇದ್ರು. ಆ ಸದ್ದೆಲ್ಲ ಆಗಬೇಕಲ್ಲ, ಅದರಿಂದಾಗಿ ಸಾಗರೋಪಮ ನಿರ್ಘೋಷಾಂ ಸುಪುಷ್ಟಬಲ ಸಂಪುಷ್ಟಾಂ ಯಥೈವ ವಿಟಪಾವತೀಂ. ಒಳ್ಳೆಯ ಸೇನೆ ಇತ್ತು. ಚಾರುತೋರಣ ನಿರ್ಯೂಹಾಂ, ಒಳ್ಳೆಯ ತೋರಣಗಳಿದ್ದವು. ಪಾಂಡುರ ದ್ವಾರ ತೋರಣಾಂ ಭುಜಗಾ ಚರಿತಾಂ ಗುಪ್ತಾಂ ಶುಭಾಂ ಭೋಗವತೀಮಿವ. ಹಾವುಗಳು ಕಾಯುವ ಭೋಗವತಿ ಎನ್ನುವ ನಗರದ ಹಾಗೆ ಇತ್ತು. ಸವಿದ್ಯುದ್ವದನಾ ಕಿರಣಾಂ ಜ್ಯೋತಿರ್ಗಣ ನಿಷೇವಿತಾಂ. ಅಲ್ಲಿ ಎಲ್ಲ ಬೆಳಕು ಇದ್ದುವು, ದೀಪದ್ದು. ಅದು ಒಂದೊಂದು ದ್ವಾರದ ಒಂದೊಂದು ಮನೆಯ ಕಣ್ಣುಗಳ ಹಾಗೆ ಕಾಣ್ತಾ ಇದ್ವಂತೆ. ಚಂಡಮಾರುತ ನಿರ್ಹ್ರಾದಾಂ ಯಥಾಚಾಪ್ಯಮರಾವತೀಂ. ಭರೋ ಅಂತ ಬೀಸುವ ಗಾಳಿ ಸಮುದ್ರದ ಕಡೆಯಿಂದ, ಅದು ವಿಚಿತ್ರವಾದ ಸದ್ದನ್ನ ಲಂಕೆಯ ಒಳಗಡೆ ತರ್ತಾ ಇತ್ತು.
ಬಂಗಾರದ ದೊಡ್ಡ ಗೋಡೆ, ಶಾತಕುಂಭೇನ ಮಹತ ಪ್ರಾಕಾರೇಣ ಅಭಿಸಂವೃತಾಂ. ಪ್ರತಿಯೊಂದು ಮನೆಗಳ ಮೇಲ್ಕಟ್ಟು, ಅದಕ್ಕೆ ಇಳಿಬಿಟ್ಟ ಅನೇಕ ಮಣಿಗಳು, ಅದರಲ್ಲಿ ಗಂಟೆಗಳಿದ್ದುವಂತೆ. ಸಾಗರದ ಗಾಳಿ ಆಚೆ ಈಚೆ ಹರಿಯುವಾಗ ಸದ್ದಾಗ್ತಾ ಇತ್ತು, ಗಂಟೆ ಮೊಳಗುತ್ತಾ ಇತ್ತು. ವಿಸ್ಮಯಾವಿಷ್ಟ ಹೃದಯ ಪುರೀಂ ಆಲೋಕ್ಯ ಸರ್ವತಃ. ಹನುಮಂತನಿಗೆ ಬಹಳ ಆಶ್ಚರ್ಯ ಆಯಿತಂತೆ. ಈ ಆಶ್ಚರ್ಯ ಅವನ ನಟನೆ. ಯಾಕೆ ಅಂದರೆ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಏನು ಪಶ್ಯಂತಿ ಋಷಯ ಏವಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್ ಅಂತ. ಋಷಿಗಳೆಲ್ಲ ನೋಡ್ತಾ ಇದ್ರು, ಆಮೇಲೆ ಕಲಿಯವರೆಲ್ಲ ನೋಡ್ತಾ ಇದ್ರು. ಕಲಿಯವರೆಲ್ಲ ಏನಂತ ಅಂದುಕೊಂಡ್ರು, ಕಲಿ ಮೊದಲಾದ ದೈತ್ಯರು ಹನುಮಂತನಿಗೆ ಅಜ್ಞಾನ ಇದೆ ಅಂತ ಅಂದುಕೊಂಡ್ರು. ಋಷಿಗಳಿಗೆಲ್ಲ ವರ್ಣನೆ ಮಾಡಲಿಕ್ಕೆ ವಸ್ತು ಬೇಕಲ್ಲ, ಅದಕ್ಕೆ ನಟನೆ ಬೇಕು. ಅಜ್ಞಾನವೇ ಇಲ್ಲದೆ ಹೋದರೆ ಕಥೆ ಮುಂದೆ ಒರೆಯೋಲ್ಲ, ಅಜ್ಞಾನ ಇರಬೇಕು. ಹನುಮಂತ ಹೀಗೆ ಯೋಚನೆ ಮಾಡಿದ, ಹಾಗೆ ಮುನ್ನಡೆದ. ಪಾತ್ರದಲ್ಲಿ ಅಜ್ಞಾನ ಇಲ್ಲದೆ ಹೋದರೆ ಕಥೆ ಮುಂದುವರಿಯಲ್ಲ. ಪಾತ್ರ ಹೊಸ ಜಗತ್ತನ್ನು ಪ್ರವೇಶ ಮಾಡಬೇಕು, ಅಲ್ಲಿ ಇರುವ ಸಂಗತಿಗಳನ್ನು ಪರಿಚಯಿಸ್ತಾ ಹೋಗಬೇಕು. ಆ ತರಹ ಒಂದಿಲ್ಲ ಅಂತ ಇಟ್ಟುಕೊಳ್ಳಿ, ಕಥೆನೇ ಇಲ್ಲ. ಒಬ್ಬ ಸಾಗರದ ನಾವಿಕನ ಕಥೆಯನ್ನು ಹೇಳ್ತೇವೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಮೋಬಿಡಿಕ್, ಬಿಳಿ ತಿಮಿಂಗಲದ ಬೇಟೆಯ ಕಥೆ. ಅದು ಒಳಗಡೆ ಹೋಯ್ತು ಅಂತಂದ್ರೆ ಆ ತಿಮಿಂಗಿಲದ ನಡೆ, ಆ ತಿಮಿಂಗಿಲದ ಓಡುವಿಕೆ, ಅದೆಲ್ಲವನ್ನ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಕಡಲಿನ ಏರಿಳಿತಗಳನ್ನು ನೋಡಬೇಕು, ಗಾಳಿಯನ್ನು ನೋಡಿ ಆಶ್ಚರ್ಯ ಪಡಬೇಕು, ಕಡಲನ್ನು ನೋಡಿ ಆಶ್ಚರ್ಯ ಪಡಬೇಕು. ಇಲ್ಲ ಅಂದರೆ ಕಥೆ ಮುಂದೆ ಬರೆಯೋದಿಲ್ಲ. ಸೊ ಫಾರ್ ದಿ ನರೇಷನ್ ಪರ್ಪಸ್ ignorance is necessarily it should be. ಅದು ಇರಲೇಬೇಕು. ಆ ಅಜ್ಞಾನ ಇಲ್ಲದೆ ಹೋದ್ರೆ ಕಥೆಯೇ ಮುಂದುವರಿಯೋಲ್ಲ. ಏನಂತ ವರ್ಣನೆ ಮಾಡಬೇಕು? ಹನುಮಂತ ಸೀದಾ ಹೋಗಿ ಸೀತೆ ಎದುರುಗಡೆ ನಿಂತ ಅನ್ಬೇಕಾ? ಸರಿ, ಅವನು ಜ್ಞಾನ ಇತ್ತು, ಹೋದ. ನಾವು ಹುಡುಕೋದೆ ನಿಲ್ಲಿಸದೆ ಹೋದ್ರೆ, ಹುಡುಕೋದು ಹೇಗೆ ಅಂತ ನಮಗೆ ಪರಿಚಯ ಆಗದೆ ಹೋದ್ರೆ, ಪ್ರತಿಯೊಬ್ಬರೂ ಜಗತ್ತನ್ನು ನೋಡಬೇಕಾದ್ರೆ ಹಿಂದಣ ಕಥೆಯ ಪರಿಚಯ ಇರುತ್ತೆ. ಹಿಂದಣ ಕಥೆ ಇಲ್ಲದೆ ಜಗತ್ತನ್ನ ಯಾರೂ ಕೂಡ ನೋಡ್ಲಿಕ್ಕಾಗಲ್ಲ. ನಮ್ಮ ಹಿಂದಿನವರು ಹೀಗೆ ಹುಡುಕಿದ್ರಂತೆ, ನಮಗೂ ಕೂಡ ಹುಡುಕಲಿಕ್ಕೆ ಧೈರ್ಯ ಬರುತ್ತೆ, ನಾವು ಕೂಡ ಹುಡುಕಲಿಕ್ಕೆ ಹೊರಡುತ್ತೇವೆ. ಅದರಿಂದಾಗಿ ಅವನೇನು ಮಾಡಿದ? ವಿಸ್ಮಯಾವಿಷ್ಟ ಹೃದಯ. ಆಶ್ಚರ್ಯ ಆಯಿತು ಅವನಿಗೆ. ಇಡೀ ನಗರವನ್ನು ನೋಡಿದ. ಕಿಷ್ಕಿಂಧೆ ಏನು ಕಡಿಮೆ ಇರಲಿಲ್ಲ, ಆದರೆ ಇಷ್ಟೊಂದು ಸೌಲಭ್ಯ ಇರಲಿಲ್ಲ. ಯಾಕೆ ಕಿಷ್ಕಿಂಧೆಯಲ್ಲಿ ಇಷ್ಟೊಂದು ವೈಭವ ಇರಲಿಲ್ಲ ಅಂದ್ರೆ ಅದು ಬೇರೆಯವರಿಂದ ಕದ್ದು ತಂದು ಮಾಡಿದ್ದಲ್ಲ, ಬೇರೆಯವರಿಂದ ಕಿತ್ಕೊಂಡು ಬಂದು ಮಾಡಿದ್ದು ವೈಭವದಿಂದ ಇರುತ್ತೆ. ನಾನು ಲಂಕೆ ಲಂಕೆ ಅಂದ್ರೆ ನಿಮಗೆ ಅಮೇರಿಕೆ ಅಮೇರಿಕೆ ಅಂತ ಕೇಳಿಸಿದ್ರೆ ಅದಕ್ಕೆ ನಾನು ಜವಾಬ್ದಾರ ಅಲ್ಲ. ಲಂಕೆಯೂ ಕೂಡ ವಾರ್ ಬೇಸ್ಡ್ ಎಕಾನಮಿ ಇರುವಂತಹ ಒಂದು ದೇಶ, ಹಾಗೆ ಅಮೇರಿಕೆಯೂ ಕೂಡ ಒಂದು ವಾರ್ ಬೇಸ್ಡ್ ಎಕಾನಮಿ ಇರುವಂತಹ ದೇಶ. ನಾನು ಇಷ್ಟನ್ನು ಮಾತ್ರ ಹೇಳೋದು, ಮುಂದೆ ಸಿಮಿಲಾರಿಟೀಸ್ ಇದ್ದಲ್ಲಿ ಅದು ಆಕಸ್ಮಿಕ ಎಂದು ಅಥವಾ ನಮ್ಮ ನಾಗರಿಕ ಪ್ರಪಂಚದ ದುರಂತ ಎಂದು ತಿಳಿಯುವುದು. ಹೀಗಿರುತ್ತೆ. ಯಾಕೆಂದ್ರೆ ಎರಡಕ್ಕೂ ಕೂಡ ಏನು ಜೀವನೋಪಾಯ ಅಂದ್ರೆ, ಎಲ್ಲಾರು ಒಂದು ಕಡೆ ಯುದ್ಧ ಆಗ್ತಾನೆ ಇರಬೇಕು. ಜಗತ್ತಿನ ಯಾವುದಾದ್ರೂ ಮೂಲೆಯಲ್ಲಿ ಯುದ್ಧ ಆಗ್ತಾ ಇದ್ರೆ ಇವರು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಇಲ್ಲ ಅಂದ್ರೆ ಇವರಿಗೆ ಊಟ ತಿನ್ಲಿಕ್ಕಿಲ್ಲ. ಆ ಪರಿಸ್ಥಿತಿ ಇದೆ. ಲಂಕೆಯು ಹಾಗೆ ಇತ್ತು ಒಂದು ಕಾಲದಲ್ಲಿ. ಅದರಿಂದಾಗಿ ಅಲ್ಲಿ ಇರುವ ವೈಭವ ಬೇರೆ ಎಲ್ಲಿಯೂ ಭೂಮಂಡಲದಲ್ಲಿ ಇರಲಿಲ್ಲ. ಅದಕ್ಕಾಗಿ ಲಂಕೆಯನ್ನು ನೋಡಿ ಆಶ್ಚರ್ಯ ಆಯಿತಂತೆ. ಮಣಿಸ್ಫಟಿಕ ಮುಕ್ತಾಭಿ ಮಣಿಕುಟ್ಟಿಮ ಭೂಷಿತೈ. ಮುತ್ತಿನ
ಬಾಲ್ಕನಿಗಳು, ಮುತ್ತು ಅಳವಡಿಸಿರುವ ಬಾಲ್ಕನಿಗಳು, ಮುತ್ತು ಅಳವಡಿಸಿರುವ ಗೋಡೆಗಳು, ತಪ್ತಹಾಟಕ ನಿರ್ಯೂಹೈ ರಾಜತಾಮಲ